ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು ಅಂತೇಳಿ 2022ರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು, ತುಂಬಾ ಒಂದು ಆಸ್ಪಿರೆಂಟ್ ವೇಟ್ ಮಾಡ್ತಾ ಇದ್ರಿ. ಮತ್ತೆ ಪ್ರತಿದಿನ ಈ ಮೂಲಕ ಕರೆಗಳನ್ನ ಮಾಡ್ತಾನೆ ಇದ್ರಿ. ದಯಮಾಡಿ ಕರೆಯನ್ನ ಮಾಡಕ್ ಹೋಗಬೇಡಿ. ಆ ವಿಚಾರವನ್ನ ಇಲ್ಲಿ ನಿಮ್ಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. 2022ರ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಕೋರ್ಟ್ ಅಲ್ಲಿ ಕೇಸ್ ಇತ್ತು, ಕೆಟಿ ಆದೇಶ ಆಯ್ತು. ಅದ್ರ ಪ್ರಕಾರ ಸರ್ಕಾರ ಅವ್ರಿಗೆ ಏನ್ ಪಾತ್ರ ಆದೇಶ ಪತ್ರನೂ ಸಹಿತ ಏನ್ ಪಾತ್ರ ಕೊಟ್ಟಿದ್ರು. ಇನ್ನು ಕೌನ್ಸಿಲಿಂಗ್ ಒಂದೇ ಏನ್ ಪಾತ್ರ ಬಾಕಿ ಇತ್ತು. ಅದಕ್ಕೆ ಏನ್ ಪಾತ್ರ ತಡೆಯನ್ನ ತರಲಾಗಿದೆ. ಅದಕ್ಕೆ ಏನ್ ಪಾತ್ರ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಹಾಗಾಗಿ ಸೆಕೆಂಡ್ ಲಿಸ್ಟ್ ಬಿಡುವಂತದ್ದು ಈಗ ಬಹಳ ಏನ್ ಪಾತ್ರ ತೀರಾ ಇಲ್ಲ, ಮತ್ತೆ ಬಿಡುವುದೇ ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಸ್ಪಷ್ಟವಾಗಿ ಸೆಕೆಂಡ್ ಲಿಸ್ಟ್ ಈ ಮ್ಯಾರಿಡ್ ವುಮನ್ ಕೇಸ್ ಕ್ಲಿಯರ್ ಆಗುವವರೆಗೆ, ಇದೇನ್ ಕೇಸ್ ಐತಲ್ಲ, ಇದು ಮತ್ತೆ ಏನ್ ಸ್ಟೇ ಆಗೈತಲ್ಲ, ಇದು ಕೇಸು ಕ್ಲಿಯರ್ ಆಗುವವರೆಗೆ ಸೆಕೆಂಡ್ ಲಿಸ್ಟ್ ಬಿಡೋದಿಲ್ಲ. ಬಿಡೋ ಚಾನ್ಸಸ್ ತುಂಬಾ ಏನ್ ಪಾತ್ರ ಕಡಿಮೆ ಇದೆ ಸ್ನೇಹಿತರೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಒಂದು ಆಸ್ಪಿರೆಂಟ್ ವಿಚಾರವಾಗಿ ನೀವು ಕೇಳ್ತಾನೆ ಇದ್ರಿ. ದಯಮಾಡಿ ನೀವೆಲ್ಲ ಏನ್ ಪಾತ್ರ ಇನ್ನಷ್ಟು ವೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಕೋರ್ಟ್ ಅಲ್ಲಿ ಏನ್ ಕೇಸ್ ಇತ್ತಲ್ಲ, ಇದರಿಂದ ಏನಾದ್ರು ನೇಮಕಾತಿಗೆ ಏನಾದ್ರು ಸಮಸ್ಯೆ ಉಂಟಾಗತ್ತನ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಉಂಟಾಗೋದಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಏನ್ ಪಾತ್ರ ನಾವು ಕೇಳಿದೀವಿ. ಯಾಕಂದ್ರೆ ಸರ್ಕಾರದ ಸಣ್ಣ ಮಿಸ್ಟೇಕ್ ಅಂದ್ರೆ ಇದು ಕೋರ್ಟ್ ಅಲ್ಲಿ 4-5 ವರ್ಷ ಏನ್ ಪಾತ್ರ ಕೋರ್ಟ್ ಕೇಸ್ ನಡೀತು. ಆದ್ರೆ ಈ ಬಾರಿ ನೇಮಕಾತಿ ಮಾಡ್ಬೇಕು ಅಂತಂದ್ರೆ ನೇಮಕಾತಿ ಅದರದೇ ಆಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ಅಂದ್ರೆ ಗೈಡ್ಲೈನ್ಸ್ ಮೂಲಕ ಸರ್ಕಾರ ನೇಮಕಾತಿ ಮಾಡುತ್ತೆ. ಇದಕ್ಕೆ ಯಾವ್ದೇ ರೀತಿ ಸಂಬಂಧ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಅದು ಯಾವಾಗ ಮುಗಿಯುತ್ತೆ ಸರ್, ಮತ್ತೆ ಇದು ಮತ್ತೆ 1 ವರ್ಷ 2 ವರ್ಷ ಮುಂದೆ ಹೋಗತ್ತನ ಅನ್ನುವಂತ ವಿಚಾರವನ್ನು ನೀವೆಲ್ಲ ಕೇಳ್ತಾ ಇದ್ರಿ. ಸೊ ದಯಮಾಡಿ ಆ ಮ್ಯಾರಿಡ್ ವುಮನ್ ಕೇಸ್ಗೆ ಸಂಬಂಧಪಟ್ಟಂತೆ, ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇಲ್ಲ. ಸೊ ಸರ್ಕಾರ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ನಿಯಮಗಳ ಪ್ರಕಾರ ನೇಮಕಾತಿಯನ್ನ ಮಾಡುತ್ತೆ. ಓಕೆ, ಸೊ ಇಷ್ಟು ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ನಿಮಗೆ ಮತ್ತೆ ಬಂದ್ರೆ ಅಪ್ಡೇಟ್ ಕೊಡ್ತೀನಿ. ನಾಳೆ ದಿನ ಏನ್ ಪಾತ್ರ ನಾವು ಮತ್ತೆ ಇಲಾಖೆಗೆ ಹೋಗ್ತಾ ಇದ್ದೀವಿ, ಯಾವಾಗ ನೇಮಕಾತಿ ಆಗುತ್ತೆ ಅನ್ನುವಂಥ ವಿಚಾರ, ಮತ್ತೆ ಒಂದಿಷ್ಟು ಪೋಸ್ಟ್ಗಳ ಮಾಹಿತಿ ಏನಪ್ಪಾ ಅಂದ್ರೆ ನಮ್ಗೆ ತಿಳಿಬೇಕಾಗಿದೆ. ನೋಡೋಣ ನಾಳೆ ದಿನ ಏನ್ ಪಾತ್ರ ಮಾಹಿತಿ ಸಿಗ್ತಾರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.